إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له أشهد أن لا إله إلا الله وحده لا شريك له وأشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار أعوذ بالله من الشيطان الرجيم قل إنني هداني ربي إلى صراط مستقيم دينا قيما ملة إبراهيم حنيفا وما كان من المشركين رب اشرح لي صدري ويسر لي أمري واحلل عقدة من لساني يفقه قولي ಪ್ರೀತಿಯ ಅಲ್ಲಾಹನ ಸತ್ಯವಿಶ್ವಾಸಿ ದಾಸರೇ, ಸೃಷ್ಟಿಕರ್ತನಾದ ಅಲ್ಲಾಹನ ನಿಯಮ ನಿರ್ದೇಶನಗಳನ್ನು ಜೀವನದಲ್ಲಿ ಅಳವಡಿಸಿ ಬದುಕಿನಾದ್ಯಂತ ಅಲ್ಲಾಹನ ತಕ್ವಾವನ್ನು ಪಾಲಿಸಿ ಮರಣದವರೆಗೂ ಅದೇ ರೀತಿಯಲ್ಲಿ ಜೀವಿಸಬೇಕೆಂಬ ವಸಿಯತ್ ಸ್ವಂತದೊಂದಿಗೂ ಅದೇ ರೀತಿ ತಮ್ಮೆಲ್ಲರೊಂದಿಗೂ ಕೂಡ ನಾನು ವಸಿಯತ್ ಮಾಡ್ತಾ ಇದ್ದೇನೆ. ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಅವನ ಧರ್ಮದ ತಲಹದಿಯಲ್ಲಿ ಜೀವಿಸಿ ಅದೇ ರೀತಿ ಮುಸಲ್ಮಾನರಾಗಿ ಮರಣ ಹೊಂದುವಂತಹ ಭಾಗ್ಯಶಾಲಿಗಳ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ, ಅನುಗ್ರಹಿಸಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪವಿತ್ರ ತಿಂಗಳಿನ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರುವಂತಹ ಒಂದು ಮಹಾನ್ ವ್ಯಕ್ತಿಯಾಗಿದ್ದಾರೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಪವಿತ್ರ ಕುರ್ಆನಿನ ಧಾರಾಳ ಅಧ್ಯಾಯಗಳಲ್ಲಿ ಅವರ ಹೆಸರನ್ನು ಸ್ಮರಿಸಿರುವುದು ನಮಗೆ ಕಾಣಬಹುದು. ಅದೇ ರೀತಿ ಪವಿತ್ರ ಕುರ್ಆನ್ನಲ್ಲಿ ಒಂದು ಅಧ್ಯಾಯ ಅವರ ಹೆಸರಿನಲ್ಲಿ ಸೂರಾ ಇಬ್ರಾಹಿಂ ಎಂಬ ಹೆಸರಿನಲ್ಲಿ ಇರುವುದಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅವರ ಮಹತ್ವ ಎಷ್ಟು ಇದೆ ಅಂತ ಹೇಳಿದರೆ
ನಾವು ನಿರ್ವಹಿಸುವಂತಹ ಕಡ್ಡಾಯ ನಮಾಜ್ನಲ್ಲಾಗಲಿ, ಅದೇ ರೀತಿ ಮಯ್ಯತ್ ನಮಾಜ್ನಲ್ಲಾಗಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೆಸರಿನಲ್ಲಿ ಸ್ವಲಾತ್ ಹೇಳುವಾಗ ಆ ಸ್ವಲಾತ್ನ ಹೆಸರಾಗಿದೆ ಇಬ್ರಾಹಿಂ ಸ್ವಲಾತ್ ಎಂಬುದು. ಆ ಸಂದರ್ಭದಲ್ಲಿ ನಾವು ಹೇಳುವಂತಹ ಒಂದು ವಿಷಯವಾಗಿದೆ, ಅಲ್ಲಾಹುಮ್ಮ ಬಾರಿಕ್ ಅಲಾ ಮುಹಮ್ಮದಿನ್ ಅಂತೇಳಿ ಹೇಳುವಾಗ ಕಮಾ ಬಾರಕ್ತ ಅಲಾ ಇಬ್ರಾಹಿಮ ವಅಲಾ ಆಲಿ ಇಬ್ರಾಹಿಂ, ಅಲ್ಲಾಹನೇ ಇಬ್ರಾಹಿಂ ಅಲೈಹಿಸ್ಸಲಾಂ ರವರನ್ನು ಅನುಗ್ರಹಿಸಿದ ರೀತಿಯಲ್ಲಿ ಅದೇ ರೀತಿ ಅವರ ಕುಟುಂಬವನ್ನು ಅನುಗ್ರಹಿಸಿದ ಬರ್ಕತ್ ನೀಡಿದ ರೀತಿಯಲ್ಲಿ ನಮ್ಮ ಪ್ರವಾದಿಯವರಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುಟುಂಬಕ್ಕೂ ನೀನು ಬರ್ಕತ್ತನ್ನು ವರ್ಷಿಸು, ಶಾಂತಿಯನ್ನು ವರ್ಷಿಸು ಅಂತ ಹೇಳಿ ನಾವು ಪ್ರತಿಯೊಂದು ನಮಾಜ್ನಲ್ಲೂ ಕೂಡ ಪ್ರಾರ್ಥಿಸ್ತೇವೆ, ಅವರ ಹೆಸರನ್ನು ಸ್ಮರಿಸುತ್ತೇವೆ. ಈ ದುಲ್ಹಿಜ್ಜ ತಿಂಗಳಿನಲ್ಲಿ ನಮಗೆ ಕಾಣಬಹುದು, ಮಕ್ಕಾಕ್ಕೆ ಹೋದಂತಹ ಹಾಜಿಗಳು ಅಲ್ಲಿ ಅವರು ಸಫಾ ಮರ್ವಾ ಆ ಒಂದು ಕರ್ಮವನ್ನು ನಿರ್ವಹಿಸುವಾಗ ಅದರ ಹಿನ್ನೆಲೆಯನ್ನು ಅವಲೋಕನೆ ಮಾಡಿದರೆ ಅಲ್ಲಿ ನಡೆಯುವಂತಹ ಒಂದು ಬಲಿಕರ್ಮದ ಕುರಿತಿರುವ ಅವಲೋಕನವನ್ನು ಮಾಡಿದರೆ ಇದರ ಹಿಂದೆ ಇರುವಂತಹ ಚರಿತ್ರೆ, ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಅವರ ಕುಟುಂಬದ ಚರಿತ್ರೆಯನ್ನು ಸ್ಮರಿಸದೆ ಸಾಧ್ಯವಿಲ್ಲ. ಇವತ್ತು ಈ ಒಂದು ಹುತುಬಾದಲ್ಲಿ ಅವರ ಒಂದು ಜೀವನದ ಒಂದು ಸಾರಾಂಶ, ನಮಗೆ ಅಳವಡಿಸಿರುವಂತಹ ಮಾರ್ಗದರ್ಶನ ಯಾವುದು ಎಂಬುದರ ಕುರಿತು ನಾವು ಕಲಿಯಬೇಕಾಗಿದೆ. ನಾನು ಓದಿ ಹೇಳಿದಂತಹ ಒಂದು ಪವಿತ್ರ ಕುರ್ಆನ್ನ ಸೂಕ್ತಿಯಾಗಿದೆ. ಸೂರಾ ಅಲ್ ಅನ್ಆಮ್ 161ನೇ ಸೂಕ್ತಿಯಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಪ್ರವಾದಿಯವರೇ ಹೇಳಿರಿ, ಕುಲ್ ಇನ್ನನಿ ಹದಾನಿ ರಬ್ಬಿ ಇಲಾ ಸಿರಾತಿ ಮುಸ್ತಕೀಮ್, ನನಗೆ ಅಲ್ಲಾಹನು ಸರಿಯಾದ ಮುಸ್ತಕೀಮಾದ ನೇರ ಮಾರ್ಗದಲ್ಲಿಗೆ ಅಲ್ಲಾಹನು ನನ್ನನ್ನು ಸನ್ಮಾರ್ಗಕ್ಕೆ ದಾರಿ ತೋರಿಸಿದ್ದಾನೆ. ಖಂಡಿತವಾಗಿಯೂ ಸೃಷ್ಟಿಕರ್ತನಾದ ಅಲ್ಲಾಹನು ನನ್ನನ್ನು ಮುಸ್ತಕೀಮ್ನ ದಾರಿಯಲ್ಲಿಗೆ ಸನ್ಮಾರ್ಗಿಸಿದ್ದಾನೆ. ಅದು ಯಾವ ಮಾರ್ಗ? ದೀನನ್ ಕಿಯಮನ್ ಮಿಲ್ಲತ ಇಬ್ರಾಹಿಮ ಹನೀಫ, ವಕ್ರತೆ ಇಲ್ಲದಂತಹ ಸರಿಯಾದ ಒಂದು ಮಾರ್ಗ. ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ರುಜು ಮನಸ್ಕರಾದ, ಅಂದರೆ ಶಿರ್ಕಿನಿಂದ ತೌಹೀದಿನೆಡೆಗೆ ಮರಳಿದಂತಹ, ಶಿರ್ಕನ್ನು ತ್ಯಜಿಸಿ ಅದನ್ನು ಪೂರ್ಣವಾಗಿ ವರ್ಜಿಸಿ ತೌಹೀದಿನೆಡೆಗೆ ಮಾರಿದಂತಹ ಹನೀಫ್ ಎಂಬಂತಹ ಒಂದು ಮಾರ್ಗದೆಡೆಗೆ ಅಲ್ಲಾಹನು ನನ್ನನ್ನು ಮುನ್ನಡೆಸಿದ್ದಾನೆ. ವಮಾ ಕಾನ ಮಿನಲ್ ಮುಶ್ರಿಕೀನ್, ಅವರು ಬಹುದೇವ ವಿಶ್ವಾಸಿಗಳಲ್ಲಿ ಸೇರಿದವರಲ್ಲ ಅಂತ ಹೇಳಿ ಅಲ್ಲಾಹ್ ಹೇಳುತ್ತಾರೆ. ಅದೇ ರೀತಿ ನಮಗೆ ಕಾಣಬಹುದು, ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಕುರಿತು ಅಲ್ಲಾಹ್ ಹೇಳಿರುವುದು, ವೈಭವಾಹಿಂ ಅಲ್ಲದಿ ವಫಾ, ಸೃಷ್ಟಿಕರ್ತನಾದ ಅಲ್ಲಾಹನ ಎಲ್ಲ ಬಾಧ್ಯತೆಗಳನ್ನು ಕೂಡ ಪೂರ್ತಿಗೊಳಿಸಿದಂತಹ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು. ಈ ರೀತಿ ಧಾರಾಳ ಸೂಕ್ತಿಗಳಲ್ಲಿ ಅವರ ಕುರಿತು ಪ್ರಸ್ತಾಪವನ್ನು ಮಾಡಿರುವುದು ಕಾಣಬಹುದು. ಅವರ ಮುಖ್ಯವಾದಂತಹ ಒಂದು ಮಾರ್ಗ ಯಾವುದಾಗಿತ್ತು ನಮಗೆಲ್ಲರಿಗೂ ಕಾಣಬಹುದು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಯುವಕರಾಗಿದ್ದಂತಹ ಸಂದರ್ಭದಲ್ಲಿ ಅವರು ತೋರಿಸಿಕೊಟ್ಟಂತಹ ಒಂದನೇ ಮಾರ್ಗ ತೌಹೀದನ್ನು ಜೀವನದಲ್ಲಿ ಅಳವಡಿಸಿ ತೌಹೀದಿನೆಡೆಗೆ ಜನರನ್ನು ಆಹ್ವಾನ ಮಾಡಿರುವುದಾಗಿದೆ. ಅದು ತಂದೆಯೊಂದಿಗೆ, ಪ್ರಪ್ರಥಮವಾಗಿ ತಂದೆಯೊಂದಿಗೆ, ಅದೇ ರೀತಿ ತನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ಸಮುದಾಯದೊಂದಿಗೆ, ಅದೇ ರೀತಿ ಅಲ್ಲಿರುವಂತಹ ನಮ್ರೂದ್ ಎಂಬ ರಾಜನೊಂದಿಗೆ, ಧಿಕ್ಕಾರಿಯಾದಂತಹ ರಾಜನೊಂದಿಗೆ ಯಾವುದೇ ಭಯವೇ ಇಲ್ಲದೆ, ಯಾವುದೇ ಸಂಕೋಚವೂ ಇಲ್ಲದೆ, ಅದರಲ್ಲಿ ನನಗೆ ಬರುವಂತಹ ನಷ್ಟ ಏನು, ಅದರಲ್ಲಿ ನನಗುಂಟಾಗುವಂತಹ ನಷ್ಟವೇನು, ಯಾರೆಲ್ಲ ಪ್ರೀತಿಯನ್ನು ಕಳ್ಕೊಳ್ಬಹುದು ಎಂಬುದನ್ನು ಯಾವುದೂ ನೋಡದೆ ಅಲ್ಲಾಹನ ಪ್ರೀತಿ ಮಾತ್ರವೇ ಗುರಿಯಾಗಿಸಿ, ಅಲ್ಲಾಹನ ಭಯ, ಅಲ್ಲಾಹನ ಮೇಲಿರುವ ಭಯ, ಪರಲೋಕದಲ್ಲಿರುವಂತಹ ವಿಜಯ, ಅದನ್ನೊಂದನ್ನೇ ಗುರಿಯಾಗಿಸಿ ಸತ್ಯದರಿಗೆ ಅವರು ಬೋಧನೆಯನ್ನು ನೀಡಿದರು. ತಂದೆಯೊಂದಿಗೆ ಪ್ರೀತಿಯೊಂದಿಗೆ ಹೇಳಿದರು. ಅಲ್ಲಾಹನು ಸೂರ ಮರಿಯಂನಲ್ಲಿ ಹೇಳ್ತಾನೆ, ಇದು ಅಬೀಹಿ, ಅವರಿಗೆ ತಂದೆಯೊಂದಿಗೆ ಹೇಳಿದಂತಹ ಸಂದರ್ಭ, ಯಾ ಅಬತಿ ಲಿಮ ತಅಬುದು ಮಾ ಲಾ ಯಸ್ಮഉ ವಲಾ ಯುಬ್ಸಿರು ವಲಾ ಯುಗ್ನಿ ಅನ್ಕ ಶೈಅ ಅಂತ ಹೇಳಿದರು. ಓ ತಂದೆಯವರೇ, ನೀವು ಯಾವುದನ್ನು ಆಲಿಸದ, ಯಾವುದನ್ನು ಕಾಣದ, ಯಾವುದೇ ರೀತಿಯಂತ ಉಪಕಾರವನ್ನು ಕಿಂಚಿತ್ತೂ ಕೂಡ ಉಪಕಾರವನ್ನು ಮಾಡದಂತಹ
ಅಲ್ಲಾಹನ ವತಿಯಿಂದ ಜ್ಞಾನವೂ ಬಂದಿದೆ, ಸರಿಯಾದ ಮಾರ್ಗದಲ್ಲಿರುವಂತಹ ಜ್ಞಾನ. ಆ ಮಾರ್ಗವನ್ನು ನಿಮಗೆ ಬರಲಿಲ್ಲ, ನಿಮಗೆ ಆ ಜ್ಞಾನವೂ ಸಿಕ್ಕಿಲ್ಲ. ಮಾಲಂ ಯತಿ, ಆದುದರಿಂದ ಫತ್ತಬಿನಿ, ನನ್ನ ಈ ಮಾರ್ಗವನ್ನು ನೀವು ಅನುಸರಿಸಿ, ನಾನು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿಗೆ ಮುನ್ನಡೆಸುತ್ತೇನೆ, ಸರಿಯಾದ ಮಾರ್ಗವನ್ನು ತೋರಿಸಿಕೊಡ್ತೇನೆ ಅಂತ ಹೇಳಿದರು. ನೀವು ಶೈತಾನನನ್ನು ಆರಾಧಿಸಬೇಡಿರಿ, ಶೈತಾನನು ಪರಮದಯಾಮಯನಾದ ಅಲ್ಲಾಹನಿಗೆ ಧಿಕ್ಕಾರವನ್ನು ತೋರಿಸಿದವನಾಗಿದ್ದಾನೆ, ಅಲ್ಲಾಹನನ್ನು ಧಿಕ್ಕರಿಸಿದವನಾಗಿದ್ದಾನೆ ಎಂಬ ರೀತಿಯಲ್ಲಿ ಅಲ್ಲಾಹನ ಮಹತ್ವವನ್ನು, ಅಲ್ಲಾಹನ ಕರುಣೆಯನ್ನು, ಅದೇ ರೀತಿ ವಿಗ್ರಹಾರಾಧನೆಯ ದೌರ್ಬಲ್ಯವನ್ನು ಕೂಡ ಅವರು ತಿಳಿಸಿಕೊಟ್ರು. ಅದಕ್ಕೆ ಬದಲಾಗಿ ತನ್ನ ತಂದೆಯವರಿಂದ ಸಿಕ್ಕಿರುವಂತಹ ಮಾತು, ನಮ್ಮ ಆರಾಧ್ಯರುಗಳನ್ನು ನೀನು ನಿರಾಕರಿಸುತ್ತೀಯಾ, ನೀನು ಇದನ್ನು ನಿಲ್ಲಿಸದಿದ್ದರೆ ನಾನು ಕಲ್ಲೆಸೆದು ಓಡಿಸುತ್ತೇನೆ ಎಂಬುದಾಗಿದೆ. ಈ ರೀತಿಯಲ್ಲಿ ತಂದೆಯಿಂದ ಅವರು ದೂರವಾದ, ತಂದೆಯ ಕೋಪವನ್ನಾಗಿ ಸಂಪಾದಿಸಿರುವುದು ಯಾಕೋಸ್ಕರ? ತನ್ನನ್ನು ಬೆಳೆಸಿದಂತಹ ತಂದೆಯ ಕೋಪವನ್ನು ಸಂಪಾದಿಸಿರುವುದು, ತನ್ನ ತಂದೆಯಿಂದ ದೂರ ಹೋಗು ಎಂಬ ಮಾತನ್ನು ಸಂಪಾದಿಸಿರುವುದು ಅಲ್ಲಾಹನ ಹತ್ತಿರವಾಗಿಸಲಿಕ್ಕೋಸ್ಕರ, ತೌಹೀದಿನ ಬೋಧನೆಯನ್ನು ಮಾಡಿದಕ್ಕೋಸ್ಕರ. ಅದೇ ರೀತಿ ತನ್ನ ಜನತೆಯೊಂದಿಗೂ ಕೂಡ ಹೇಳಿದರು, ನೀವು ಆರಾಧಿಸುವುದು ಯಾವೊಂದು ಉಪಕಾರ ಉಪದ್ರವವನ್ನು ನೀಡುವಂತಹದನ್ನು ನೀವು ಆರಾಧಿಸುತ್ತಾ ಇದ್ದೀರಿ, ನೀವು ಆರಾಧಿಸುವಂತಹ ವಿಷಯವು ಅಸಹ್ಯಕರವಾಗಿದೆ, ಯಾವ ರೀತಿಯಲ್ಲೂ ಕೂಡ ಅದು ಅಂಗೀಕರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ವಿಷಯ, ನೀವು ಆಲೋಚನೆ ಮಾಡುವುದಿಲ್ಲವೇ ಅಂತೇಳಿ ಕೇಳಿದರು. ಅವರೊಂದಿಗೆ ಹೇಳಿದರು, ನೀವು ಆರಾಧಿಸುವ ಆರಾಧನೆಲ್ಲವೂ ಕೂಡ ನನ್ನ ಶತ್ರುಗಳಾಗಿವೆ. ಇಲ್ಲ ರಬ್ಬನ ಆಲಮೀನ್, ಸರ್ವಲೋಕದ ಒಡೆಯನಾದ ಸೃಷ್ಟಿಕರ್ತನಾದ ಅಲ್ಲಾಹನ ಹೊರತು ಆ ಅಲ್ಲಾಹನು ನನ್ನನ್ನು ಸೃಷ್ಟಿಸಿದ್ದಾನೆ, ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾನೆ. ಅಲ್ಲಾಹನ ಕುರಿತು ಇರುವ ಮಹತ್ವವನ್ನು ಜನಸಾಮಾನ್ಯರಿಗೆ ಬೋಧನೆಯನ್ನು ನೀಡಿದರು, ಯಾರನ್ನು ಕೂಡ ಹೆದರದೆ. ವಲ್ಲದಿ ಹುಯುಪಡಿಮುನಿ, ಆ ಅಲ್ಲಾಹನು ಯಾರು ಅಂತ ಹೇಳಿದ್ರೆ, ನನಗೆ ಆಹಾರವನ್ನು ನೀಡಿದವನು, ನನಗೆ ಉಣಿಸಿದವನು, ನನಗೆ ಕುಡಿಸಿದವನು, ನಾನು ರೋಗಿಯಾದರೆ ನನಗೆ ಶಮನವನ್ನು ನೀಡುವವನು, ಪರಲೋಕದಲ್ಲಿ ನನ್ನ ತಪ್ಪುಗಳನ್ನು ನನ್ನ ಪ್ರಮಾದಗಳನ್ನು ಮನ್ನಿಸುವನೆಂದು ನಾನು ಆಶಿಸುತ್ತೇನೆ ಅಂತ ರಬ್ಬಾಗಿದ್ದಾನೆ ನನ್ನ ಒಡೆಯ. ಈ ರೀತಿಯಲ್ಲಿ ಅಲ್ಲಾಹನ ಬೋಧನೆಯನ್ನು ನೀಡಿದರು. ವಿಗ್ರಹಾರಾಧನೆ ಎದುರು ಸಮರ ಸಾರಿದರು. ಎಲ್ಲ ವಿಗ್ರಹಗಳನ್ನು ಕೂಡ ಅವರ ಉತ್ಸವದ ಸಂದರ್ಭದಲ್ಲಿ, ಆ ಜನತೆಯು ಹೊರಗೆ ಹೋದ ಸಂದರ್ಭದಲ್ಲಿ ಅವರ ಆ ದೇವಾಲಯಕ್ಕೆ ಒಳಗೆ ಹೋಗಿ ಎಲ್ಲ ವಿಗ್ರಹಗಳನ್ನು ಕೂಡ ನಾಶ ಮಾಡಿದರು, ದೊಡ್ಡದೊಂದನ್ನು ಬಿಟ್ಟು. ನಂತರ ಜನತೆಯು ಬರುವಾಗ ಅವರು ಕೇಳಿದ ತಕ್ಷಣ ಇದನ್ನು ಒಡೆದು ಉರುಳಿಸಿದವರು ಯಾರು ಅಂತ ಹೇಳಿ ಕೇಳಿದಾಗ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರೊಂದಿಗೆ ಹೇಳಿದ್ರು, ಆ ದೊಡ್ಡದಾದ ವಿಗ್ರಹದೊಂದಿಗೆ ಕೇಳಿ ನೋಡಿ, ಅದು ಉತ್ತರ ನೀಡುವುದಾದರೆ ಉತ್ತರ ನೀಡಲಿ. ಅವರಿಗೆ ನಾಚಿಕೆಯಾಯಿತು, ತಲೆ ತಗ್ಗಿಸಿದ್ರು, ಅಪಮಾನಗೊಂಡು ಅವರು ಹೇಳಿದ್ರು, ಇದು ಮಾತನಾಡುವುದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಿಲ್ಲವೇ ಇಬ್ರಾಹಿಂ? ಆಗ ಅವರು ಹೇಳಿದಂತ ಮಾತು ನಿಮಗೆ ನಾಚಿಕೆಯಾಗಬೇಕು. ಯಾವೊಂದನ್ನು ಮಾತನಾಡಲಿಕ್ಕೆ ಆಲಿಸಲಿಕ್ಕೆ ಸಾಧ್ಯವಿಲ್ಲದಂತ ಇಂತಹ ವಿಗ್ರಹಗಳನ್ನು ನೀವು ಆರಾಧಿಸುತ್ತೀರಿ. ಇದನ್ನು ಕೇಳಿದ ಕೋಪಗೊಂಡಂತಹ ಜನತೆ, ಆ ಜನತೆಯು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಎಲ್ಲರೂ ಸೇರಿ ಅಗ್ನಿಗೆ ಎಸೆಯಲು ಮುಂದಾದವು. ಆದರೂ ಕೂಡ ಅವರ ಮಾತಿನಿಂದ ಅವರು ಮಾಡಿದ ತ್ಯಾಗವಾಗಿತ್ತು. ಅದು ಡ್ರಾಮಾ ಅಲ್ಲ, ನಾಟಕವಲ್ಲ. ಅವರಿಗೆ ಕೈ ಗೊತ್ತಿರಲಿಲ್ಲ. ಪ್ರೀತಿಯ ಸಹೋದರಿಯರೇ, ಇಂದು ನಮ್ಮ ಸುತ್ತಮುತ್ತಲಿರುವಂತಹ ಜನರು, ಮರಣ ಹೊಂದಿದ ಮಹಾತ್ಮರುಗಳು, ಅದೇ ರೀತಿ ಪ್ರವಾದಿಗಳು, ಅವರು ಕೈವನ್ನು ಅರಿಯುತ್ತಾರೆ, ಅವರು ಎಲ್ಲವನ್ನು ಆಲಿಸುತ್ತಾರೆ, ನಮ್ಮ ಕಷ್ಟಗಳಿಗೆ ಅವರು ಸ್ಪಂದಿಸುತ್ತಾರೆ, ನಮ್ಮ ಕಷ್ಟ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಎಂಬಿತ್ಯಾದಿ ವಿಶ್ವಾಸದಲ್ಲಿರುವಾಗ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇನ್ನು ಮುಂದೆ ಏನಾಗುತ್ತದೆ ಎಂಬ ಒಂದು ಗೈಯಾದ ಅವರಿಗೆ ವಿಷಯ ಗೊತ್ತಿರುವುದಾದರೆ ಈಗ ನನ್ನನ್ನು ಇವರು ಬೆಂಕಿಗೆ ಎಸೆಯುತ್ತಾರೆ, ಸೃಷ್ಟಿಕರ್ತನಾದ ಅಲ್ಲಾಹನ ವತಿಯಿಂದ ಸಹಾಯ ಬರುತ್ತದೆ, ಆ ಅಲ್ಲಾಹನು ಈ ಬೆಂಕಿಯನ್ನು ಸಮಾಧಾನವಾಗಿ ಕೂಲಾಗಿ ತಂಪಾಗಿ ಮಾಡುತ್ತಾನೆ ಎಂದಾದರೆ ಅದು ತ್ಯಾಗವಾಗುವುದಿಲ್ಲ. ಸಹೋದರಿಯರೇ, ಅದು ಕೇವಲ ನಾಟಕವಾಗುತ್ತದೆ. ಆದುದರಿಂದ ಅದು ತ್ಯಾಗವಾಗಿ ಅಂಗೀಕರಿಸಬೇಕಾದರೆ ಇನ್ನು ಸಾಯಲಿಕ್ಕೆ ಸಿದ್ಧಾದಂತಹ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮಾತಿನಲ್ಲಿ ಬಂದಂತಹ ಒಂದೇ ಮಾತು ತಫ್ಸೀರ್ನಲ್ಲಿ ಕಾಣಬಹುದು. ಮಲಕುಗಳು ಬಂದ್ರು, ಏನಾದರೂ ಸಹಾಯ ಬೇಕೇ, ನಿಮ್ಗೆ ಏನಾದರೂ ಸಹಾಯ ಬೇಕಿದ್ರೆ ನನ್ನೊಂದಿಗೆ ಹೇಳು ಎಂಬ ರೀತಿಯಲ್ಲಿ. ಆದ್ರೆ ಅವರು ಹೇಳಿದ್ರು, ಏನು ಸಹಾಯವೂ ಬೇಡ, ಹಸ್ಬುನಲ್ಲಾಹ್, ನನಗೆ ಅಲ್ಲಾಹು ಸಾಕು, ವನಿಅಮಲ್ ವಕೀಲ್, ಭರವಸೆ ಇಡಲು ಅತ್ಯುತ್ತಮನಾದವರು ಆ ಅಲ್ಲಾಹನು ಮಾತ್ರ. ಇದಾಗಿದೆ ನಮ್ಮ ಅತ್ಯಂತ ಮೂಲವಾದಂತಹ ಧ್ಯೇಯ, ಉದ್ದೇಶ. ಭರವಸೆ ಇಡಲು
ಅಲ್ಲಾಹನು ಮಾತ್ರವೇ. ಮರಣ ಹೊಂದುವ ಸಂದರ್ಭದಲ್ಲೂ ಕೂಡ ಅವರು ತೋರಿಸಿಕೊಂಡಂತಹ ಹಾದಿ, ಯಾವುದೇ ಕಷ್ಟ, ಯಾವುದೇ ಪ್ರಯಾಸ ಏನೇ ಬರಲಿ, ನಾವು ಈ ಹೊತ್ತಿನಲ್ಲಿ ಮರಣ ಹೊಂದಲಿಕ್ಕೆ ತಯಾರಾದ ಸಂದರ್ಭದಲ್ಲೂ ಕೂಡ ಅದನ್ನು ಹೆದರದೆ ಹಸ್ಬುನಲ್ಲಾಹ್, ನಮಗೆ ಅಲ್ಲಾಹನು ಸಾಕು, ಬನಿಅಮಲ್ ವಕೀಲ್, ಭರವಸೆ ಇಡಲು ಅತ್ಯುತ್ತಮನಾದವರು ಅವರೇ ಅಂತ ಹೇಳಿದಂತಹ ಆ ಸಂದರ್ಭದಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನ ವತಿಯಿಂದ ಸಹಾಯ ಬಂತು. ಒತ್ತಿ ಹುರಿಯುತ್ತಿದ್ದಂತಹ ಬೆಂಕಿಯೊಂದಿಗೆ ಅಲ್ಲಾಹನ ಆದೇಶ, ಯಾರು ಕೂನಿ ಬರ್ದನ್ ವ ಸಲಾಮನ್ ಅಲಾ ಇಬ್ರಾಹಿಂ, ಇಬ್ರಾಹಿಂರವರ ಮೇಲೆ ಕೂಲಾಗಬೇಕು. ಯಾವ ರೀತಿಯಲ್ಲಿ ತಂಪಾಗಬೇಕು? ಅತಿ ಕಠಿಣವಾದ ತಂಪಲ್ಲ, ಬದಲಾಗಿ ಸಮಾಧಾನಕರವಾದಂತಹ ತಂಪಾಗಬೇಕು. ಅಲ್ಲಾಹ್ ಹೇಳ್ತಾರೆ, ವಅರಾದೂ ಬಿಹಿ ಕೈದ, ಆ ಇಬ್ರಾಹಿಂ ಅಲೈಹಿಸ್ಸಲಾಮರವರ ಹೆಸರಿನಲ್ಲಿ ಅವರು ನಿರ್ಮಿಸಿದಂತಹ ಎಲ್ಲ ತಂತ್ರವನ್ನು ಅಲ್ಲಾಹನು ಪರಾಜಯಗೊಳಿಸಿದನು. ಫಜಅಲ್ನಾಹುಂ, ಅಲ್ಲಾಹ್ ಹೇಳ್ತಾನೆ, ನಾವು ಆ ಜನತೆಯನ್ನು, ಆ ಬಹುದೇವ ವಿಶ್ವಾಸಿಗಳಾದ ಜನತೆಯನ್ನು ಅಹ್ಸನೀನ್, ಅತ್ಯಂತ ತಳಮಟ್ಟದವರನ್ನಾಗಿ ನಾವು ಕೀಳಾಗಿಸಿದೆವು, ಪರಾಜಯಗೊಳಿಸಿದೆವು ಎಂದಾಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾಮರವರ ತೌಹೀದಿನ ಪ್ರಬೋಧನೆ, ಅವರ ತೌಹೀದಿನಲ್ಲಿರುವಂತಹ ಅಚಂಚಲವಾದ ನಿಲುವು, ಯಾರನ್ನು ಹೆದರದೆ, ಯಾವ ತಂದೆಯನ್ನಾಗಲಿ ಸಮುದಾಯವನ್ನಾಗಲಿ, ಎಷ್ಟರವರೆಗೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ನಮ್ರೂದ್ ರಾಜರೊಂದಿಗೂ ಕೂಡ ಅವರು ಚಾಲೆಂಜ್ ಮಾಡಿದರು. ಯಾವ ರೀತಿಯಲ್ಲಿ? ಅವರ ಇಬ್ಬರು ಜೈಲಿನಲ್ಲಿರುವ ಕೈದಿಯನ್ನು ಕರೆತಂದರು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳಿದರು, ನನ್ನ ರಬ್ಬ್ ಯಾರು ಅಂತ ಹೇಳಿದ್ರೆ ಅವನು ಜೀವನವನ್ನು, ಅದೇ ರೀತಿ ಮರಣವನ್ನು ಕೊಡುವವನಾಗಿದ್ದಾನೆ. ಅವರು ಏನ್ ಮಾಡಿದರು? ಆ ಮೂರ್ಖನಾದ ರಾಜ ಇಬ್ಬರು ವ್ಯಕ್ತಿಗಳನ್ನು ಕರೆದು ಒಬ್ಬನಿಗೆ ಮರಣದಂಡನೆ ವಿಧಿಸಿತ್ತು. ಅವನೊಂದಿಗೆ ಹೇಳಿದರು, ನಿನ್ನನ್ನು ಬಿಡುಗಡೆಗೊಳಿಸಲಾಯಿತು, ನಿನಗೆ ಮರಣದಂಡನೆ ಇಲ್ಲ ಅಂತ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳಿದರು. ಇವನಿಗೆ ನಾನು ಜೀವನವನ್ನು ನೀಡಿದ್ದೇನೆ, ಇನ್ನು ಮರಣವನ್ನು ದಂಡನೆ ವಿಧಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಅವನ ಮರಣ ದಂಡನೆಯನ್ನು ನೀಡಿ ಅವರನ್ನು ಸಾಯಿಸಿದರು ಅಂತ ಹೇಳಿದರು. ಇವನಿಗೆ ಮರಣವನ್ನು ನೀಡಿದರು, ನಾನು ಕೂಡ ಮರಣ ಮತ್ತು ಜೀವನವನ್ನು ನೀಡುತ್ತೇನೆ ಎಂದಾಗ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಆ ರಾಜನ ಮುಖವನ್ನು ನೋಡಿ ಹೇಳಿದರು, ಯಾಕೆ ಭಯವಿರಲಿಲ್ಲ, ರಾಜನಾಗಲಿ ಪ್ರಜೆಯಾಗಲಿ ಹುಟ್ಟಿಗೆ ಜನ್ಮ ನೀಡಿದಂತ ತಂದೆಯಾಗಲಿ ಯಾರದೇ ಭಯವಿರಲಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ಅಲ್ಲಾಹನಿಗೋಸ್ಕರ ಅವರು ಹೋರಾಡಿದರು. ಆ ರಾಜನಿಗೆ ಹೇಳಿದರು, ಸೃಷ್ಟಿಕರ್ತನಾದ ಅಲ್ಲಾಹನು ಸೂರ್ಯನನ್ನು ಪೂರ್ವದಿಂದ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಅಸ್ತಮಿಸುತ್ತಾನೆ. ನಿನಗೆ ಸಾಧ್ಯವಿದೆ ಎಂದಾದರೆ ಪಶ್ಚಿಮದಿಂದ ಉದಯಿಸು, ಪೂರ್ವದೊಂದಿಗೆ ಅದನ್ನು ಅಸ್ತಮಿಸುವಂತೆ ಹೇಳಿದಾಗ ಬಹುಹಿತಲ್ಲದಿ ಕಫ, ಆ ಅವಿಶ್ವಾಸಿಯು ದಿಗ್ಭ್ರಾಂತರಾದರು ಎಂದಾಗಿದೆ ಪವಿತ್ರ ಕುರ್ಆನ್ ನಮಗೆ ತಿಳಿಸಿಕೊಡುವಂತಹ ಸತ್ಯ. ನಂತರ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ, ನೋಡಿ ಪ್ರೀತಿಯ ಸಹೋದರಿಯರೇ, ಇಂದು ಇಸ್ಲಾಮಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಅವರ ಭವಿಷ್ಯದ ಮುಖಾಂತರ ಅವರ ಹಕ್ಕು ಬರ್ಕತ್ ಕೋಡ್ ಕೇಳಲು ಒಂದು ಅನುಮತಿ ಇದೆ ಎಂದಾಗಿದ್ದಲ್ಲಿ, ಇಸ್ಲಾಮಿನಲ್ಲಿ ಒಂದು ಅಂಗೀಕಾರ, ಒಂದು ಚರಿ ಆಗಿದೆ ಎಂದಾದಲ್ಲಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಅನುಯಾಯಿಗಳಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರನ್ನು ಮಧ್ಯವರ್ತಿಯನ್ನಾಗಿ ಪ್ರಾರ್ಥಿಸಲು ಕಲಿಸುತ್ತಾ ಇತ್ತು. ಇಂದು ಯಾರೊಂದಿಗಾದರೂ ಇಸ್ತಿಗಾಸ ಮಾಡಲು, ಆಗ್ರಹ ಸಫಲೀಕರಣಕ್ಕೆ ಬೇಡಲು ಇಸ್ಲಾಮಿನಲ್ಲಿ ಅನುಮತಿ ಇದೆ ಎಂದಾದಲ್ಲಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ ಅನುಯಾಯಿಗಳಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರೊಂದಿಗೆ ಇಸ್ತಿಗಾಸ ಮಾಡಲು ಕಲಿಸಿಕೊಡ್ತಾ ಇದ್ರು. ಅಂತ ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ಅವರ ತ್ಯಾಗದ ಸಂಪೂರ್ಣವಾದ ಚರಿತ್ರೆ ಕುರ್ಆನ್ ವಿಶದೀಕರಣವನ್ನು ನೀಡುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶದೀಕರಿಸಿಕೊಡುತ್ತಾರೆ. ಹಾಗಿದ್ರೂ ಕೂಡ ಅವರ ಮಿಲ್ಲತ್ತನ್ನು ಅನುಸರಿಸಿ ಜೀವಿಸಲು ಅಲ್ಲಾಹ್, ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಆದೇಶವನ್ನು ನೀಡುತ್ತಾರೆ. ಆದರೆ ಎಲ್ಲಿಯೂ ಕೂಡ ಅವರ ಹಕ್ಕು ಬರ್ಕತ್ನಿಂದ ಕೇಳುವುದಾಗಲಿ, ಅದೇ ರೀತಿ ಯಾವುದಾದ್ರೂ ಒಂದು ಕಷ್ಟದ ಸಂದರ್ಭದಲ್ಲಿ ಅಲ್ಲಾಹನು ಕೊಟ್ಟಂತಹ ಶಕ್ತಿ ಸಾಮರ್ಥ್ಯದಿಂದ ಇಬ್ರಾಹಿಂ ಅಲೈಹಿಸ್ಸಲಾಂ ರವರೊಂದಿಗೆ ಇಸ್ತಿಗಾಸ ಮಾಡುವುದಾಗಲಿ ಇಸ್ಲಾಂ ಕಲಿಸಿಕೊಟ್ಟಿಲ್ಲ. ಬದಲಾಗಿ ಕಾಲಾನಂತರ ಆ ಮಕ್ಕಾದಲ್ಲಿದ್ದ ಜನತೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಮಹತ್ವವನ್ನು ಅರಿತಿದ್ದರು. ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರ ಮಹತ್ವವನ್ನು ಅವರು ಕೂಡ ಅರಿತಿದ್ದರು. ಅವರು ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಹೆಸರಿನಲ್ಲಿ ತೋರಿಸಿದ ಪ್ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಅವರ ಪ್ರತಿರೂಪವನ್ನು ಮಾಡಿ ಅವರೇನಾದರೂ ಕಷ್ಟ, ಅವರೇನಾದರೂ ಪ್ರಯಾಸಕರದ ಸಂದರ್ಭದಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರೊಂದಿಗೆ ಪ್ರಾರ್ಥಿಸುತ್ತಾ ಇದ್ರು. ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಅದೇ ರೀತಿ ಅಲ್ಲಿರುವಂತಹ ಮಹಾನ್ ವ್ಯಕ್ತಿಗಳ ಪ್ರತಿರೂಪಗಳನ್ನು ಮಾಡಿ ಅವರಿಗೆ ಬಲಿ ಅರ್ಪಿಸ್ತಾ ಇದ್ರು, ಅವರಿಗೆ ನೇರ್ಚೆಯನ್ನು ನೀಡುತ್ತಾ ಇದ್ರು, ಹರಕೆಯನ್ನು ನೀಡುತ್ತಾ ಇದ್ರು. ನಂತರ ಅವರು ಹೇಳ್ತಾ ಇದ್ರು, ಏನು ಇಲ್ಲ ನಾಳೆ ಅವರು ಆರಾಧಿಸುತ್ತಾ ಇದ್ರು. ಯಾವಂತ ಉಪಕಾರವು, ಯಾವ ಉಪದ್ರವನ್ನು ನೀಡದಂತಹ ಆರಾಧ್ಯರುಗಳನ್ನು ನಿರ್ಮಿಸಿ ಆರಾಧಿಸುತ್ತಾ ಇದ್ರು. ಅವರು ಹೇಳ್ತಾ ಇದ್ದಂತಹ ಮಾತು, ಇವರು ಅಲ್ಲಾಹನ ಸಮೀಪಕ್ಕೆ ನಮಗೆ ಶಿಫಾ
ಶಿಫಾರಸು ಮಾಡುತ್ತಾರೆ ಅಂತ ಹೇಳಿ ಸೂರ ಯೂನುಸ್ನ 18ನೇ ಸೂಕ್ತಿಯಲ್ಲಿ, ಸೂರತು ಜುಮರ್ನ ಪ್ರಥಮ ಸೂಕ್ತಿಯಲ್ಲಿ ನಮಗೆ ಕಾಣಬಹುದು. ಅವರು ಹೇಳ್ತಾ ಇದ್ದಂತಹ ಮಾತು, ನಾವು ಇವರನ್ನು ಆರಾಧಿಸುತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಅಲ್ಲ ಅಂದ್ರೆ ಇವರು ನಮ್ಮನ್ನು ಅಲ್ಲಾಹನ ಹತ್ತಿರಕ್ಕೆ ಒಯ್ಯುತ್ತಾರೆ ಎಂಬುದು ಈ ವಿಶ್ವಾಸವನ್ನಾಗಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಿರ್ಕ್ ಅಂತ ಹೇಳಿರುವುದು, ಬಹುದೇವ ವಿಶ್ವಾಸ ಅಂತ ಹೇಳಿದ್ರು. ಈ ವಿಶ್ವಾಸದಲ್ಲಿ ಇದ್ದರೆ ಯಾರು ನಮಾಜ್ ಆಗಲಿ, ಅವನ ಹಜ್ ಕರ್ಮ ಆಗಲಿ, ಅವನ ಉಮ್ರಾ ಆಗಲಿ, ಅವನ ಯಾವುದೇ ಕೂಡ ಕರ್ಮವು ಕೂಡ ಅಲ್ಲಾಹನ ಮುಂದೆ ಸ್ವೀಕಾರ್ಯ ಯೋಗ್ಯವಾದಂತಹ ಕರ್ಮವಾಗುವುದಿಲ್ಲ. ಬದಲಾಗಿ ಅವನು ಯಾರಾದರೂ ಅಲ್ಲಾಹನೊಂದಿಗೆ ಭಾಗಿದಾರರನ್ನು ಮಾಡಿದರೆ ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ಆಗಬಹುದು, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಾಗಬಹುದು, ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರೇ ಆಗಿದ್ರು ಕೂಡ ಅವನೊಂದಿಗೆ ಭಾಗಿದಾರರನ್ನಾಗಿ ಮಾಡಿದರೆ ಅವನಿಗೆ ಸ್ವರ್ಗವು ನಿಷಿದ್ಧವಾಗಿದೆ. ಅವನ ನಮಾಜ್ ಅಲ್ಲಾಹನಿಗೆ ಬೇಡ, ಅವನ ಹರಕೆ ಅಲ್ಲಾಹನಿಗೆ ಬೇಡ, ಅವನ ಈದ್ ನಮಾಜ್ ಅಲ್ಲಾಹನಿಗೆ ಬೇಡ, ಅವನ ಬಲಿಕರ್ಮ ಅಲ್ಲಾಹನಿಗೆ ಬೇಡ, ಅವನಿಗೆ ಸ್ವರ್ಗವು ನಿಷಿದ್ಧವಾಗಿದೆ. ಅವನ ತಾಣವು ನರಕವಾಗಿದೆ. ಅಂತ ಅಕ್ರಮಿಗಳಿಗೆ ಯಾರು ಸಹಾಯಕರು ಇರಲಾರರು ಎಂದಾಗಿದೆ ಪವಿತ್ರ ಕುರ್ಆನ್ ನಮಗೆ ಕಲಿಸಿಕೊಡುವಂತಹ ಸಂದೇಶ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಸಂದೇಶ ತೌಹೀದ್ ಆಗಿತ್ತು, ಅದೇ ರೀತಿ ತ್ಯಾಗ ಆಗಿತ್ತು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನ ಆದೇಶ ಬಂತು ತಮ್ಮ ಪ್ರಿಯ ಪತ್ನಿಯನ್ನು ಹಾಜರಾ ರದಿಯಲ್ಲಾಹು ಅನ್ಹಾ, ಅದೇ ರೀತಿ ಆ ಸಣ್ಣ ಕೂಸು ಯಾರು ಮಗುವೇ ಇರಲಿಲ್ಲದಂತ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಪ್ರಾರ್ಥಿಸುತ್ತಿದ್ರು, ನನಗೆ ಒಂದು ಸೌಭಾಗ್ಯ ಸಜ್ಜನ ಸಂತತಿಯನ್ನು ನೀಡು ಅಂತ ಹೇಳಿ. ಆ ಮಗುವನ್ನು ಅಲ್ಲಾಹನ ಮಾರ್ಗದಲ್ಲಿ ಬಿಡಲಿಕ್ಕೆ ಆ ಮರುಭೂಮಿಯಲ್ಲಿ, ಮಕ್ಕಾದ ಮರುಭೂಮಿಯಲ್ಲಿ ಯಾರು ಇಲ್ಲದಂತಹ ಯಾವುದೇ ಸೂಪರ್ ಮಾರ್ಕೆಟ್ ಆಗಲಿ ಅಥವಾ ಯಾವುದೇ ರಸ್ತೆಯು ಕಾಣದಂತಹ ವಿಶಾಲವಾದ ಮರುಭೂಮಿಯಲ್ಲಿ ಬಿಡಲು ಅಲ್ಲಾಹನ ಆದೇಶವನ್ನು ಬಂದಾಗ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅದಕ್ಕೆ ಯಾವುದೇ ಎಲ್ಲ ರೀತಿಯ ಸಮ್ಮತವನ್ನು ನೀಡಿ ಪತ್ನಿ ಹಾಜರಾ ರದಿಯಲ್ಲಾಹು ಅನ್ಹಾ ಅದೇ ರೀತಿ ಮಗುವನ್ನು ಕೂಡ ಮರುಭೂಮಿಯಲ್ಲಿ ಬಿಟ್ಟು ಹೋಗುವಾಗ ಮಾತಾಡಲಿಲ್ಲ. ಪತ್ನಿಯಾದ ಹಾಜರಾ ರದಿಯಲ್ಲಾಹು ಅನ್ಹಾ ಅವರು ಕೇಳಿದ್ರು, ನೀವು ನಮ್ಮನ್ನು ಬಿಟ್ಟು ಇಲ್ಲಿಗೆ ಹೋಗೋದಾದ್ರೂ ಎಲ್ಲಿಗೆ? ಇಲ್ಲಿ ಏನು ತಿನ್ಲಿಕ್ಕಿಲ್ಲ, ಕುಡಿಯಲಿಕ್ಕಿಲ್ಲ, ಅಲ್ಪವೇ ಕೆಲವು ಖರ್ಜೂರ, ಅಲ್ಪವೇ ಸ್ವಲ್ಪ ನೀರಲ್ಲದೆ ಬೇರೇನು ಇಲ್ಲ ಅಲ್ಲಿ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಮಾತನಾಡುವುದಿಲ್ಲ. 2 ಸಲ ಪ್ರಶ್ನಿಸುವಾಗ ಮಾತನಾಡಲಿಲ್ಲ. 3ನೇ ಸಲ ಅವರು ಕೇಳ್ತಾರೆ, ಅಲ್ಲಾಹು ಅಮರಕ ಬಿಹಾದ, ಇದು ಅಲ್ಲಾಹನು ನಿಮಗೆ ಆಜ್ಞಾಪಿಸಿದೆಯೋ ಅಂತೇಳಿ ಕೇಳಿದಾಗ ಅವರು ಅದೇ ಅಲ್ಲಾಹನ ಆದೇಶ ಎಂಬ ರೀತಿಯಲ್ಲಿ ಅವರು ಹೇಳ್ತಾರೆ, ಉತ್ತರ ನೀಡುತ್ತಾರೆ. ಆಗ ನೋಡ್ಬೇಕು, ಒಂದು ಮಹಿಳೆ ದುರ್ಬಲ, ಯಾವತ್ತೂ ಕೂಡ ಮಹಿಳೆ ಎಂಬುದು ಒಂದು ದುರ್ಬಲೆಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಮಗು ಕೂಡ ಇದೆ. ಆ ಸಂದರ್ಭದಲ್ಲೂ ಅವರ ವಿಶ್ವಾಸವು ಅತಿ ಕಠಿಣವಾಗಿದೆ. ಅವರು ಹೇಳಿದಂತಹ ಮಾತು, ಇದನ್ ನ್ಯಾಯವಲ್ಲ, ಅಲ್ಲಾಹನು ನಮ್ಮ ಕೈ ಬಿಡಲಾರನು, ಹೋಗಿ ಅಂತ ಹೇಳಿ. ಯಾವತ್ತೂ ಕೂಡ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳಿಲ್ಲ, ನಾನು ಅಲ್ಲಾಹನ ರಸೂಲ್ ಪ್ರವಾದಿಯಾಗಿದ್ದೇನೆ, ಅಲ್ಲಾಹ ನನ್ನನ್ನು ಬೆಂಕಿಯಿಂದ ಅಗ್ನಿಯಿಂದ ರಕ್ಷಿಸಿದ್ದಾರೆ, ಆದುದರಿಂದ ಯಾವುದೇ ಕಷ್ಟ ಬರುವಾಗಲೂ ಹಾಜರಾ ನೀನು ಗಾಬರಿ ಪಡಬೇಡ, ನನ್ನನ್ನು ಕರೆ, ನಾನು ನಿನ್ನನ್ನು ಸಹಾಯ ಮಾಡುತ್ತೇನೆ ಅಂತ ಹೇಳಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಮಸ್ತಾದಲ್ಲಿ ಕಲಿತದಂತಹ ಒಂದು ಇಲ್ಲಿಯ ನಮ್ಮ ಸೂಫಿಸಂನ ವಿಶ್ವಾಸವನ್ನು ಕಲಿತಂತ ಒಂದು ಮಹಿಳೆ ಆಗಿರಲಿಲ್ಲ. ಅವರಿಗೆ ತವಕ್ಕುಲ್ ಏನೆಂಬುದು ಗೊತ್ತಿತ್ತು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಬಿಟ್ಟು ಹೋಗ್ಲಿಕ್ಕೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕರೆಯಲಿಲ್ಲ. ಅದೇ ರೀತಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಗೊತ್ತಾಗಲಿಲ್ಲ ಯಾವುದೇ ವಿಷಯ. ಅಲ್ಲಾಹನ ಸಹಾಯ ಬಂತು, ಅವರು ತವಕ್ಕುಲ್ ಮಾಡಿದ್ರು ಅಲ್ಲಾಹನ ಮೇಲೆ. ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿದವರಿಗೆ ಅಲ್ಲಾಹನು ಸಾಕು ಎಂಬುದಾಗಿದೆ ಕುರ್ಆನ್ ಕಲಿಸಿಕೊಡುವಂತಹ ಸಂದೇಶ. ಅಲ್ಲಾಹನ ವತಿಯಿಂದ ಸಹಾಯ ಬಂತು. ಭೂಮಿಯಲ್ಲಿ ಅಲ್ಲಾಹನು ಝಂಝಂ ಎಂಬ ನೀರು ಇಂದು ಕೂಡ ಪುಣ್ಯದಾಯಕವಾದ ಬರ್ಕತ್ ಅನುಗ್ರಹೀತವಾದಂತಹ ಆ ನೀರಿನ ಮೂಲಕ ಅಲ್ಲಾಹನು ಸಹಾಯ ಮಾಡಿದರು. ಸುಬ್ಹಾನಲ್ಲಾಹ್. ಇದು 2ನೇ ಒಂದು ಸಂದೇಶವಾಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನದಲ್ಲಿ ಸಿಗುವಂತಹ ಸಂದೇಶ ಅಲ್ಲಾಹನಿಗೋಸ್ಕರ ತ್ಯಾಗ ಮಾಡುವುದು, ಅಲ್ಲಾಹನ ತಕ್ವಾ. ವಮನ್ ಯತ್ತಕಿಲ್ಲಾಹ, ಅಲ್ಲಾಹ್ ಹೇಳ್ತಾನೆ, ಯಾರು ಅಲ್ಲಾಹನನ್ನು ಭಯಪಟ್ಟರೋ ಅಲ್ಲಾಹನ ಆದೇಶವನ್ನು ಅನುಸರಿಸಿ ಜೀವಿಸಬೇಕು, ಅಲ್ಲಾಹನ ವಿರೋಧನೆಯನ್ನು ವರ್ಜಿಸಬೇಕು. ವಮನ್ ಯತ್ತಕಿಲ್ಲಾಹ ಯಜಅಲ್ ಲಹು ಮಖ್ರಜ, ಅಲ್ಲಾಹನು ಹೊರಗೆ ಬರುವಂತ, ನೀವು ಯಾವುದೇ ಕಷ್ಟದಲ್ಲಿ ಸಿಲುಕಿದ್ರು ಕೂಡ, ನೀವು ಯಾವುದೇ ಪ್ರಯಾಸದಲ್ಲಿ ಸಿಲುಕಿದ್ರು ಕೂಡ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಅದೊಂದು ದೊಡ್ಡ ವಿಷಯವೇ ಅಲ್ಲ. ನೀವು ತಕ್ವಾ ಪಾಲಿಸಬೇಕು, ಭಯಭಕ್ತಿ ಉಳ್ಳವರಾಗಬೇಕು. ನಿಮ್ಮ ತವಕ್ಕುಲ್ ಅಲ್ಲಾಹನ ಮೇಲೆ ಅಚಂಚಲವಾಗಿರಬೇಕು, ದೃಢವಾಗಿರಬೇಕು. ಯಾವುದೇ ರೀತಿಯ ಕಷ್ಟವಾಗಲಿ, ಯಾವುದೇ ರೀತಿಯ ರೋಗವಾಗಲಿ, ಯಾರದೇ ಮರಣವಾಗಲಿ, ಎಷ್ಟೇ ಕೋಟಿ ನಷ್ಟ ಬಂದರೂ ಕೂಡ ಅಲ್ಲಾಹನ ಮೇಲಿರುವ ಈಮಾನಿಗೆ ಕಿಂಚಿತ್ತೂ ಕೂಡ ಕ್ರ್ಯಾಶ್ ಬರಬಾರದು, ಅದಕ್ಕೆ ಕಿಂಚಿತ್ತೂ
ಕೂಡ ಒಂದು ಲವಲೇಶದಷ್ಟು ಕೂಡ ಒಂದು ತೊಂದರೆ ಉಂಟಾಗಬಾರದು. ಈಮಾನ್ ಸ್ಟ್ರಾಂಗ್ ಆಗಿರಬೇಕು. ಅಲ್ಲಾಹ್ ಹೇಳ್ತಾನೆ, ನಿಮ್ಮನ್ನು ಯಾವುದೇ ಇಕ್ಕಟ್ಟಿನಿಂದ ಹೊರಗೆ ಬರುವಂತ ದಾರಿ ಅಲ್ಲಾಹ್ ತೋರಿಸ್ತಾನೆ. ವಮನ್ ಯತವಕ್ಕಲ್ ಅಲಲ್ಲಾಹ್, ಯಾರು ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿದಾರೋ ಅವನಿಗೆ ಫಹುವ ಹಸ್ಬುಹು, ಅಲ್ಲಾಹನು ಸಾಕು, ಅವನಿಗೆ ಪ್ರತಿಫಲ ಅಲ್ಲಾಹನೇ ಅವನೊಂದಿಗಿದ್ದಾನೆ ಎಂಬುದಾಗಿದೆ. ಇದಾಗಿದೆ ಅಲ್ಲಾಹನು ಕಲಿಸಿಕೊಡುವಂತಹ ಸಂದೇಶ. ಅದೇ ರೀತಿ ಮೂರನೇ ಒಂದು ಸಂದೇಶ ನೋಡಿ, ಆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಅಲ್ಲಾಹ್ ಇನ್ನೂ ಕೂಡ ಪರೀಕ್ಷಿಸಿದನು. ತನ್ನ ಪ್ರೀತಿಯಂತಹ ಆ ನಡೆದು ಓಡಾಡುವಂತಹ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಮಗುವಾಗಿದ್ದ ನಡೆದು ಓಡಾಡುವಂತಹ ಪ್ರಾಯದಲ್ಲಿ ಅವರನ್ನು ಬಲಿ ಅರ್ಪಿಸಬೇಕು ಅಂತೇಳಿ ಆ ಪರೀಕ್ಷೆಗೂ ಕೂಡ ಅವರು ತಯಾರಾದರು. ಅವರು ಮಗನೊಂದಿಗೆ ಕೇಳಿ ಹೇಳಿದ್ರು, ಯಾ ಮಗನೇ, ಇನ್ನಿ ಅರಾ ಫಿಲ್ ಮನಾಮಿ ಅನ್ನಿ ಅದ್ಬಹು ಫಂಜುರ್ ಮಾದಾ ತರಾ. ಅಲ್ಲಾಹನು ನನಗೆ ಸ್ವಪ್ನದಲ್ಲಿ ಕನಸಿನಲ್ಲಿ ಒಂದು ಬೋಧನೆಯನ್ನು ನೀಡಿದ್ದಾನೆ, ನಿನ್ನನ್ನು ಕತ್ತು ಕೊಯ್ಯಬೇಕು ಅಂತ ಹೇಳಿ, ನಿನ್ನನ್ನು ಬಲಿ ನೀಡಬೇಕು ಎಂಬುದು. ನಿನ್ನ ಉದ್ದೇಶವೇನು, ನಿನ್ನಿಂದ ನಿನ್ನ ಅಭಿಪ್ರಾಯವನ್ನು ಕೇಳಿದಾಗ ಇಬ್ರಾಹಿಂ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಆ ರೀತಿಯ ತರ್ಬಿಯತ್ ಸಿಕ್ಕಿತ್ತು. ತನ್ನ ತಾಯಿಯಿಂದ ಸಿಕ್ಕಿದಂತಹ ತರ್ಬಿಯತ್ ಅಲ್ಲಾಹನಿಗೋಸ್ಕರ ಸಮರ್ಪಿಸಬೇಕು ಅಂತ ಎಂಬ ಮನೋಭಾವ. ಅವರು ಹೇಳಿದಂತ ಮಾತು, ಯಾ ಅಬತಿ ಫಅಲ್ ಮಾ ತುಮರ್ ಸತಜುನಿ ಇನ್ಶಾ ಅಲ್ಲಾಹ್ ಮಿನ ಸಾಬಿರೀನ್. ಅಲ್ಲಾಹ್ ಇಬ್ರಾಹಿಂ ತಂದೆಯವರೇ, ಅಲ್ಲಾಹ್ ನಿಮಗೆ ನೀಡಿದ ಆದೇಶವನ್ನು ನೀವು ಜಾರಿಗೊಳಿಸಿರಿ. ಅಲ್ಲಾಹ್ ಉದ್ದೇಶಿಸುವುದಾದರೆ ನನ್ನನ್ನು ಸಹನೆ ಪಾಲಿಸುವವರು ನೀವು ಕಾಣುತ್ತೀರಿ ಎಂದು ಈ ರೀತಿ ಅವರು ತಲೆ ನೀಡಿದ್ರು. ತಲೆ ಕೊಯ್ಲಿಕ್ಕೆ ಕತ್ತನ್ನು ನೀಡಿದ್ರು. ಇಬ್ರಾಹಿಂ ಅಲೈಹಿಸ್ಸಲಾಂ ಕತ್ತಿಯನ್ನಿಟ್ಟರು. ಇದೆಲ್ಲವೂ ಕೂಡ ಅಲ್ಲಾಹನ ಪ್ರೀತಿಯನ್ನು ಕಲಿಸಲಿಕ್ಕೆ ಮಾತ್ರವೇ ಆಗಿತ್ತು. ಅವರು ಆ ಸಂದರ್ಭದಲ್ಲಿ ಅಲ್ಲಾಹನು ಕರೆದು ಹೇಳಿದರು, ಯಾ ಇಬ್ರಾಹಿಂ ಕದ್ ಸದ್ದಕ್ತ ರುಯಾ, ಅಲ್ಲಾಹನು ನಿಮಗೆ ನೀಡಿದ ಬೋಧನೆಯನ್ನು ನೀವು ಈಡೇರಿಸಿದ್ದೀರಿ. ಇದೊಂದು ದೊಡ್ಡ ಪರೀಕ್ಷೆಯಾಗಿತ್ತು ಅಲ್ವಾ ಸಹೋದರರೇ. ಇಂದು ನಮಗೆ ಕೇವಲ ಒಂದು ವರ್ಷಕ್ಕೆ ಒಮ್ಮೆ ಒಂದು ಉಲೂಹಿಯತ್ ಪ್ರಾಣಿಯನ್ನು ನೀಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ. ಹಲವಾರು ಕಾರಣಗಳನ್ನು ಹೇಳಿ ಉಲೂಹಿಯತ್ನಿಂದ ನಾವು ಹಿಂದೆ ಸರಿಯುತ್ತೇವೆ ಸಹೋದರರೇ. ಅಲ್ಲಾಹನ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅದಕ್ಕೋಸ್ಕರ ನಾನು ಹೇಳಿದ್ದು, ಇಂದು ಒಂದು ವೇಳೆ ಇಸ್ಲಾಮಿನಲ್ಲಿ ಇಸ್ತಿಗಾತ ಮಾಡಿ ಯಾವುದಾದರೂ ಮಹಾತ್ಮರ ಹೆಸರಿನಲ್ಲಿ ಉರೂಸ್ ಆಗಲಿ, ಕುತುಬಿಯತ್ತಾಗಲಿ, ಆಂಗ್ಲಿಯತ್ತಾಗಲಿ ಯಾವುದೇ ಹತ್ತಿರ ಬರ್ತಕೊಂಡು ಬೇಡುವುದಾಗಲಿ ಇಸ್ಲಾಮಿನಲ್ಲಿ ಸಾಬೀತಾಗಿ ಇರುತ್ತಿದ್ರೆ ಅದು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಹೆಸರಿನಲ್ಲಿ ಇರುತ್ತಿತ್ತು. ಅವರ ಹೆಸರಿನಲ್ಲೇ ಇಲ್ಲ ಎಂದಾದ ಮೇಲೆ ಅವರೊಂದಿಗೆ ಕೇಳುವುದನ್ನೇ ಅಬೂಜಹಲ್ನ ಮುಖ ನೋಡಿ ಇದು ಶಿರ್ಕ್ ಅಂತ ಹೇಳಿ ಪ್ರವಾದಿ ಅವರು ಹೇಳಿರುವುದಾದ್ರೆ ಇನ್ನು ಯಾರು ಸಹೋದರರೇ ಬಾಕಿ ಇರುವುದು? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸಂದೇಶಗಳನ್ನು ತವಕ್ಕುಲ್, ಅರ್ಪಣಾ ಮನೋಭಾವ, ತೌಹೀದಿನಲ್ಲಿ ಅಚಂಚಲವಾಗಿ ನಿಲ್ಲುವುದು, ಈ ರೀತಿಯ ಒಂದು ವಿಶ್ವಾಸ, ಒಂದು ಕರ್ಮವನ್ನು ಅಳವಡಿಸಿ ಜೀವಿಸುವುದಾದಲ್ಲಿ ಅಲ್ಲಾಹನ ರಕ್ಷಣೆ ಸದಾ ಸಮಯ ನಮ್ಮೊಂದಿಗೆ ಇರುವುದು. ನಾವು ಎಲ್ಲ ಅರ್ಥದಲ್ಲಿ ಇಹಲೋಕದಲ್ಲೂ ಪರಲೋಕದಲ್ಲೂ ವಿಜಯ ಹೊಂದುವವರ ಸಾಲಿನಲ್ಲಿ ಸೇರಿದವರಾಗುವೆವು ಎಂಬ ಒಂದು ಆದೇಶವನ್ನು ಅರ್ಥ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನಾದ ಅಲ್ಲಾಹನು ಆ ನಿಟ್ಟಿನಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಆದರ್ಶದಲ್ಲಿ ನೆಲೆ ನಿಂತು ಜೀವಿಸಿ ಮರಣ ಹೊಂದುವಂತಹ ಸಜ್ಜನ ಸೌಭಾಗ್ಯಶಾಲಿಗಳ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ, ಅನುಗ್ರಹಿಸಲಿ. ವಅಕೂಲ್ ಕೌಲಿ ಹಾದಾ ಫಾಸ್ತಗ್ಫಿರುಲ್ಲಾಹ ಲೀ ವಲಕುಂ ವಲಿಸಾಯಿರಿಲ್ ಮುಸ್ಲಿಮೀನ ಮಿನ್ ಕುಲ್ಲಿ ذنب ಫಾಸ್ತಗ್ಫಿರೂಹು ಇನ್ನಹು ಹುವಲ್ ಗಫೂರುರ್ ರಹೀಮ್.